ಇವರ ಅಕ್ಷರ ಗ್ರಂಥ ಎಂಬ ಅಭಿನಂದನಾ ಗ್ರಂಥ ಪುಸ್ತಕ ಬಿಡುಗಡೆ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಮಾನ್ಯ ಶಾಸಕರು ಡಾಕ್ಟರ್ ಸಿ.ಎನ್. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ಅವರಿಗೆ ವೇದಿಕೆಯ ಮೇಲಿರ್ತಕ್ಕಂಥ ಸಮಸ್ತ ಅತಿಥಿಗಳಿಗೂ ಸಹಾಯವಾಗಿ ಜ್ಯೋತಿ ಬೆಳಗಿಸುವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಗ್ರಂಥವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ಸಿ.ಎನ್. ಬಾಲಕೃಷ್ಣ ಅವರ ಮಾರ್ಗದರ್ಶನಾನುಸಾರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರಾಗಿ ತಮ್ಮ ಪದಾರ್ಪಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ನಂತರ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ ಆಗಿ ನಮ್ಮ ಶಿಕ್ಷಣ ಇಲಾಖೆ ಬಿಇಒ ಕಚೇರಿಯಲ್ಲಿ 1999 ಕೆಲಸವನ್ನು 2000ರಲ್ಲಿ ಕಂದರಿಯ ಮೊರಾರ್ಜಿ ಶಾಲೆಗೆ ಆಗಮಿಸಿದಂತಹ ಶ್ರೀಗಳು ಸುಮಾರು 20 ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳ ಎದೆಗೆ ಬೀಜವನ್ನು ಬಿತ್ತಿ ಇಂದು ವಿಶ್ವದಾದ್ಯಂತ ಅವರ ಎಲ್ಲ ತನ್ನ ಶಿಷ್ಯರಿಂದ ಇವತ್ತು ತನ್ನ ಕೆಲಸವನ್ನು ಅವರ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತೂ ಮತ್ತೆ ನಮ್ಮ ಇಲಾಖೆಗೆ ಶಿಕ್ಷಣಾಧಿಕಾರಿಗಳಾಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲೆ SLC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವಂತಹ SLC ನೋಡಲ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಭಾವಿಸ್ತಾ ಶ್ರೀಗಳು ಹಲವಾರು ಪ್ರಶಂಸೆಗಳನ್ನು ಪಡೆದಿದ್ದು ಪಬ್ಲಿಕ್ ಟಿವಿಯ ನಮ್ಮ ಬಾಹುಬಲಿ ಪಬ್ಲಿಕ್ ಹೀರೋ ಜೊತೆಗೆ ತನ್ನ ಶಿಷ್ಯಂತಿರು ಮತ್ತು ಶಿಕ್ಷಣ ಪ್ರೇಮಿಗಳ ಮಾನಸದಲ್ಲಿ ಅವರು ಯಾವತ್ತೂ ಸಹ ಸಾವು ಇದೆಯಲ್ಲ, ಸಾವು ಹುಟ್ಟನ್ನ ಏನಾದರೂ ಮಾಡಿ ಔಟ್ ಮಾಡಲೇಬೇಕು ಅಂತ ಆಟ ಆಡ್ತದಂತೆ. ಕೊನೆಗೆ ಔಟ್ ಮಾಡಿಯೇ ಮಾಡ್ತದಂತೆ. ಇದರ ಅರ್ಥ ಹುಟ್ಟಿದ ಮನುಷ್ಯ ಸಾಯುವುದು ಗ್ಯಾರಂಟಿ. ಈ ಬದುಕಿರುವ ದಿನಗಳಲ್ಲಿ ಮನುಷ್ಯ ಹೇಗೆ ಬದುಕಿದ, ಏನು ಮಾಡಿದ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಹೇಗೆ ಬದುಕಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಾಡಿನ ಹಿರಿಯ ಸಾಹಿತಿ, ನಾಡಿನ ಖ್ಯಾತ ಸಾಹಿತಿ, ನಮ್ಮ ಹಾಸನ ಜಿಲ್ಲೆಯವರೇ ಆದಂಥ ಬರೂರು ರಾಮಸ್ವಾಮಿ ಅಯ್ಯಂಗಾರ್ ಒಂದು ಕಡೆ ಹೇಳ್ತಾರೆ, ಅಮೆರಿಕಾದಲ್ಲಿ ಬರೂರು ಎನ್ನುವ ಅವರ ಪ್ರವಾಸ ಕಥನದಲ್ಲಿ ಲೀವ್ ವಿತ್ ಡಿಗ್ನಿಟಿ LIVE ನಾಟ್ LEAVE, ವರ್ಕ್ ವಿತ್ ಡಿಗ್ನಿಟಿ ಡೈ ವಿತ್ ಡಿಗ್ನಿಟಿ. ಅಂದರೆ ಮರ್ಯಾದೆಯಿಂದ ಬಾಳಬೇಕಂತೆ, ಮರ್ಯಾದೆಯಿಂದ ದುಡಿಬೇಕಂತೆ, ಮರ್ಯಾದೆಯಿಂದ ಸಾಯಬೇಕಂತೆ. ಇದೇ ನೋಡಿ ಜೀವನದ ಪರಮ ಗುರಿ. ನಮ್ಮ ಶಿಕ್ಷಣದ ಗುರಿಯು ಕೂಡ ಅದೇ ಆಗಿದೆ. ತುಳಿ ತುಳಿ ಒತ್ತಿ ತುಳಿ ಮತ್ತೆ ತುಳಿ ಒತ್ತಿ ತುಳಿ ಅಹಂಕಾರ ಅಳಿಯಲಿ. ನಾನು ಎಂಬುದೆಲ್ಲ ಮಾತ್ರ, ನಾನು ಎಂಬುದೆಲ್ಲ ಹೋಗಿ ನೀನು ಮಾತ್ರ ಉಳಿಯಲಿ. ನೀನು ಪದ ತುಂಬ ಚೆನ್ನಾಗಿದೆ, ಈ ನಾನು ಪದ ಅಷ್ಟು ಚೆನ್ನಾಗಿಲ್ಲ ನೋಡಿ. ನಾನು ಅಂತ ಅಂದರೆ ಇಂಗ್ಲೀಷಲ್ಲಿ ಐ ಅಂತ, ಐ ಅನ್ನೋದು ಒಂದೇ ಲೆಟರ್, ಅದು ಅದೇ ಮಾಡಿ ಬೇಕಾಗಿ. ಅದೇ ನೀನು ಅಂದ್ಬಿಟ್ರೆ ಯು ಎಷ್ಟು ಸ್ಟೂಡೆಂಟ್ ಕೊಟ್ಟು ಬಂಧುಗಳೇ, ನನಗೆ ಸಾಮಾನ್ಯ ಭಾಷಣ ಅಂದ ತಕ್ಷಣ ಮುಖ್ಯ ಸಾಹಿತ್ಯ ಅವರನ್ನು ಯಾವುದೋ ಒಂದ್ಸಲ ಕೇಳ್ತಾರಂತೆ, ಸರ್ ನಾನು ಈ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಬೇಕು ಅಂತ ಇದ್ದೇನೆ, ಏನು ಮಾಡಬಹುದು ತಿಳಿಸಿ ಸರ್. ಪ್ರೀತಿ ಹೇಳಿ ಕೇಳಿ ಆಸ್ತಿ ಸಾಹಿತ್ಯ, ನೀನು ಈ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಬೇಕು ಅಂತ ಇದ್ದೀಯಾ, ಹಾಗಾದ್ರೆ ನೀನು ಭಾಷಣ ಮಾಡೋದು ನಿಂತು, ಅದೇ ನೋಡಿ ನೀನು ಸಮಾಜಕ್ಕೆ ಮಾಡಬಹುದಾದ ದೊಡ್ಡ ಉಪಕಾರ. ಅಂದರೆ ಭಾಷಣವನ್ನು ಕಡಿಮೆ ಮಾಡುವ, ಸಮಾಜಕ್ಕೆ ಉಪಯೋಗ ಆಗುವ ಕೆಲಸ ಕಾರ್ಯಗಳನ್ನು ಹೆಚ್ಚಿಗೆ ಮಾಡುತ್ತ ಹೇಳ್ತಾರೆ. ಸಾವಿರಾರು ಮಾತುಗಳಿಗಿಂತ ಒಂದು ಸಣ್ಣ ಕೆಲಸ ಬೇಕು. ಬಂಧುಗಳೇ, ಇಲ್ಲಿರುವ ಪ್ರಕಾರ ಜೀವನ ಅಂದರೆ ಗುರುವಿಗೆ ಸಂತಸವಾಗುವುದು ಯಾವಾಗ? ಗುರುವಿಗೆ ಸಂತಸವಾಗುವುದು ತನ್ನ ಶಿಷ್ಯ ತನ್ನನ್ನು ಪೀಡಿಸಿದಾಗ. ಆಗ ಶಿಷ್ಯವೃತ್ತವನ್ನು ಬೆಳೆಸಿ ಹೊರದಂತಹ ವಿಶಿಷ್ಟ ವ್ಯಕ್ತಿತ್ವ ತಮ್ಮಣ್ಣಗೌಡರು. ಅವರನ್ನು ಕುರಿತು 44 ಶಿಷ್ಯರು ಲೇಖನವನ್ನು ಬರೆಯುತ್ತಾರೆ ಎಂದರೆ ಆ ಮಕ್ಕಳ ಮೇಲೆ ಆ ಶಿಕ್ಷಕರು ಮಾಡಿರ್ತಕ್ಕಂತಹ
ನಾವು ಮನೆಗಾಣಬಹುದಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿ ಕೂಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಣ ಅಕಾಡೆಮಿ ತಮ್ಮನ್ನು ತಾವು ಶಿಕ್ಷಣ ಕ್ಷೇತ್ರಕ್ಕೆ ಸಮರ್ಥನೆಗೊಂಡರು. ತಮ್ಮಣ್ಣಗೌಡರಿಗೆ ಈ ನೌಕರ ಭವನದಲ್ಲಿ ಆಯೋಜನೆ ಮಾಡಿರುವಂಥದ್ದು ತುಂಬ ಹೆಮ್ಮೆಯ ವಿಚಾರ ಅಂತ ನಾನು ಅದನ್ನು ಭಾವಿಸಿದೆ. ಏಕೆಂದರೆ ತಮ್ಮಣ್ಣಗೌಡರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಮ್ಮಣ್ಣಗೌಡರ ಸೇವೆ ಒಂದು ಹೃದಯದಲ್ಲಿ ಸೇರಿದೆ ಅಂತ ನಾನು ಅದನ್ನು ಭಾವಿಸಿದೆ. ಹಿರಿ ಸೇವೆ ಚಿನ್ನೇನಹಳ್ಳಿ, ಅದನ್ನು ಚಿನ್ನೇನಹಳ್ಳಿ ಅಂದರೆ ಸೆಕೆಂಡ್ ಡ್ಯೂಟಿ ಅಂತ ಹೆಸರು. ಸಾಮಾನ್ಯವಾಗಿ ಎರಡನೇ ಸ್ಥಾನ ಊಟಿಯಿಂದ ದೇವಿಗಳಿಗೆ ಮೊದಲಿದ್ದ ಹೆಸರು. ಈಗ ಆ ಭಾಗದಲ್ಲಿ ನೆಂಟರಿಷ್ಟು ಮತ್ತು ಆ ಥರ ಒಂದು ಭವನ ಕೇಳ್ತಕ್ಕಂಥ ಗ್ರಾಮ. ಅಂಥ ಗ್ರಾಮದಲ್ಲಿ ಅವ್ರ ಮನೆ ಮೇಲೆ ಪೂರ್ವದಲ್ಲಿ ಒಂದು ಕೂಲಿ ಮಠದ ಥರ ಒಂದು ಶಾಲೆ ನಡೀತಿತ್ತು ಅಂತ ಮಾಹಿತಿಯನ್ನು ತಿಳ್ಕೊಂಡಿದ್ದೆ. ನಾನು ಅದನ್ನು ಯಾವಾಗಲೂ ನಾಗರಾಜಣ್ಣವ್ರಿಗೆ ಕೇಳ್ತೀನಿ, ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಅವತ್ತಿನ ಪಡೆದಲ್ಲಿ ಎಲ್ಲರೂ ಓದಿಸೋರಲ್ಲ ಅಂತ ಅಂತಾರೆ. ಆವತ್ತು ಹೋಗಿ ತಮ್ಮಣ್ಣಗೌಡರಲ್ಲಿ ನಾಗರಾಜಣ್ಣಲ್ಲಿ ಅಭಿಮಾನಪೂರ್ವಕವಾದ ಗ್ರಂಥ ಅಕ್ಷರ ಸಂತ. ಶಾಲೆಗೆ ದೇವಾಲಯ, ಮಕ್ಕಳೇ ದೇವರು, ಮಕ್ಕಳಿಗೆ ಮಾಡುವಂತಹ ಪಾಠಗಳೇ ಸ್ತೋತ್ರಗಳು ಎಂಬ ನಾನುಡಿಯನ್ನು ಮೈಗೂಡಿಸಿಕೊಂಡು ಅಜನ್ಮ ಬ್ರಹ್ಮಚಾರಿಯಾಗಿ ತನ್ನ ಸಂಬಳದ ಬಹುಪಾಲು ಹಣವನ್ನು ವಿದ್ಯಾರ್ಥಿಗಳಿಗಾಗಿ ಸರ್ಕಾರಿ ಶಾಲೆಯ ಶಿಕ್ಷಣ ಹಾಗೆ ಎಲ್ಲ ನೌಕರರಿಗೆ ಸಕಾಲಕ್ಕೆ ಆರ್ಥಿಕ ಸೌಲಭ್ಯವನ್ನು, ಶೈಕ್ಷಣಿಕ ಸೌಲಭ್ಯವನ್ನು ತುರ್ತಾಗಿ ನಮ್ಮ ನೆಚ್ಚಿನ ಕ್ಷೇತ್ರಗಳಂತಹ ಡಿಪಾರ್ಟ್ಮೆಂಟ್ಗಳು ಸಹ ಸ್ವಾಗತವಾಗಿದ್ದು, ಅಕ್ಷರ ಸಂತ ಗ್ರಂಥವನ್ನು ಬರೆದಿರುವಂತಹ ತಮ್ಮಣ್ಣಗೌಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಗ್ರಂಥದ ಪರಿಚಯವನ್ನು ಮಾಡಿಕೊಂಡಿರುವಂತಹ ನಮ್ಮ ಗಿರಿರಾಜ್ ಹುಲಿಶೆಟ್ಟಿಯವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ.